ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ರಂಗನಾಥ್ ಅವರು ಎಷ್ಟೇ ಕಾಲ್ ಮಾಡಿದ್ರೂ ಕೂಡ ಸೂರ್ಯ ಕಾಲ್ನ ಪಿಕ್ ಮಾಡಿರಲ್ಲ. ಅದೇ ಟೈಮ್ಗೆ ಮೀನಾ ಕೂಡ ಇಲ್ಲಿ ರಂಗನಾಥ್ ಹತ್ರ ಬಂದಿದ್ದ ತಕ್ಷಣ, ಏನಮ್ಮ ಮೀನಾ, ಸೂರ್ಯಗೆ ಏನಾದರೂ ಕಾಲ್ ಮಾಡಿದೆ, ನಾನು ಎಷ್ಟೇ ಕಾಲ್ ಮಾಡಿದ್ರೂ ಕೂಡ ಸೂರ್ಯ ಫೋನ್ನ ತೆಗಿತಾ ಇಲ್ಲ ಅಂದಿದ್ದ ತಕ್ಷಣ, ಹೌದಾ ಮಾವ, ಆಗಿದ್ರೆ ಕಾರ್ನ ಡ್ರೈವ್ ಮಾಡ್ತಾ ಇರಬೇಕು, ಅದಕ್ಕೆ ಫೋನ್ನ ಎತ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲಮ್ಮ ಮೀನಾ, ನಾನು ಯಾವತ್ತೇ ಕಾಲ್ ಮಾಡಿದ್ರೂ ಕೂಡ ಅವನು ಕಾರ್ ಡ್ರೈವ್ ಮಾಡ್ತಾ ಇದ್ರೂ ಕೂಡ ಪಕ್ಕಕ್ಕೆ ಹಾಕ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ದ. ಅವನು ಯಾವತ್ತೂ ಕೂಡ ಅಮ್ಮ ಬಂದಾಗ ಆಚೆ ಹೋಗೋದೇ ಇಲ್ಲ, ಹೋದ್ರೂ ಕೂಡ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದ. ಇಷ್ಟೊತ್ತಾದ್ರೂ ಕೂಡ ಇವತ್ತು ಮನೆಗೆ ಬಂದಿಲ್ಲ, ಯಾಕೆ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ರೆ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತ ಇಲ್ಲಿ ಮೀನಾ ಹತ್ರ ಹೇಳ್ತಾ ಇರಬೇಕಾದ್ರೆ, ಶಾಂತಿ ಕೂಡ ಅದನ್ನ ಕೇಳಿಸ್ಕೊಂಡು ಇಲ್ಲಿ ಮೀನಾ ಹತ್ರ ಬರ್ತಾಳೆ. ಬಂದಿದ ತಕ್ಷಣ, ಓ ಆಗಿದ್ರೆ ಇವತ್ತು ಲಕ್ಕಿ ಬರ್ತ್ಡೇ ಅಂತ ಏನಾದರೂ ವಿಶೇಷ ಇರಬೇಕು ಅಂತ ಕೈನ ಡ್ರಿಂಕ್ಸ್ ಮಾಡೋ ಥರ ತೋರಿಸ್ತಾ ಇರ್ತಾಳೆ. ಆ ಥರ ಏನಿಲ್ಲ ಅತ್ತೆ, ನೀವು ಅಂದ್ಕೊಂಡಿರೋ ಥರ ಅಂತ ಮೀನಾ ಕೂಡ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ, ಹೌದು ಇವನು ಇಲ್ಲಿ ಎಲ್ಲ ನಿಷೇಧ ಅಂದರೆ ಡ್ರಿಂಕ್ಸ್ನ ನಿಷೇಧ ಮಾಡಬೇಕು ಅಂತ ಸಂಘ ಮಾಡ್ಕೊಂಡಿರ್ತಾರೆ ಅಲ್ವಾ, ಅದಕ್ಕೆ ಇವನೇ ನೋಡು ಅಧ್ಯಕ್ಷ. ಅಲ್ಲ, ಅವನು ಯಾವಾಗ ನೆಟ್ಟಗೆ ಬಂದಿರ್ತಾನೆ, ನೋಡ್ತಾ ಇರಿ, ಇವತ್ತು ಪಕ್ಕ ಅವನು ಕುಡ್ಕೊಂಡೇ ಬರ್ತಾನೆ. ಸಂಜೆ ಮನೆಗೆ ಬರುವಾಗ 4 ಕಾಲಲ್ಲಿ ನಡ್ಕೊಂಡು ಬರ್ತಾನೆ ಅಲ್ವಾ, ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾಳೆ. ಅವಾಗ ರಂಗನಾಥ್ ಕೂಡ ಕೋಪ ಮಾಡ್ಕೊಂಡು, ಏ ಶಾಂತಿ, ಒಳಗಡೆ ಏನು ಕೆಲಸ ಇಲ್ವೇನೆ ಅಂದಾಗ, ಯಾಕ್ರಿ ಅಂತ ಶಾಂತಿ ಕೇಳ್ತಾಳೆ. ನೋಡು, ಕೆಲಸ ಇದ್ರೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡು, ಕೆಲಸ ಇಲ್ಲ ಅಂದರೆ ಹುಡ್ಕೊಂಡೋಗಿ ಕೆಲಸ ಮಾಡು ಹೋಗಿ ಅಂದಿದ ತಕ್ಷಣ, ಹೌದು ಯಾವಾಗ ನೋಡಿದ್ರು ಬರೀ ನನ್ನ ಬಾಯಿ ಮುಚ್ಚಿಸೋದ್ರಲ್ಲೇ ಇರ್ತೀರಾ ಅಲ್ವಾ, ನೋಡ್ತಾ ಇರಿ, ಇವತ್ತು ಅವನು ಕುಡ್ಕೊಂಡೇ ಬರ್ತಾನೆ ಅಂತ ಶಾಂತಿ ಹೇಳಿದ ತಕ್ಷಣ ಜೋರಾಗಿ ರಂಗನಾಥ್ ಕೋಪ ಮಾಡಿಕೊಂಡು, ಶಾಂತಿ ಒಳಗೋಗಿ ಅಂತ ಹೇಳ್ಬಿಡ್ತಾರೆ. ಅವಾಗ ಶಾಂತಿ ಕೂಡ ಕೋಪ ಮಾಡಿಕೊಂಡು ಒಳಗೋಗ್ಬಿಡ್ತಾರೆ. ಇನ್ನು ಈ ಕಡೆ ಸೂರ್ಯ ಮತ್ತು ಅವನ ಫ್ರೆಂಡು ಹುಡ್ಕೊಂಡು ಹೋಗಿರೋ ಜಾಗದಲ್ಲಿ ಅವರು ಸಿಗೋದೇ ಇಲ್ಲ. ಮನೆಯಿಂದ ಆಚೆ ಬಂದ್ಬಿಟ್ಟು, ಏನೋ ಇವರು ಮನೆ ಖಾಲಿ ಮಾಡಿ 1 ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಂದಾಗ, ಅಯ್ಯೋ ಸೂರ್ಯ, ನೀನೇನು ಕೂಡ ಟೆನ್ಷನ್ ಮಾಡ್ಕೋಬೇಡ, ಹೇಗಿದ್ರು ಹೊಸ ಅಡ್ರೆಸ್ಸು ಸಿಕ್ಕಿದೆ ಅಲ್ವಾ, ಪಕ್ಕ ಅವರು ಅಲ್ಲೇ ಸಿಗ್ತಾರೆ ಅಂದಿದ ತಕ್ಷಣ, ಏನೋ ಈಗ ಮಾತಾಡ್ತೀಯ, ಬರೀ ಬೆಳಗ್ಗೆ ಇದ್ದ ಹುಡ್ಕೋದೇ ಆಗಿದೆ, ದಿನ ಪೂರ್ತಿ ಹುಡ್ಕೊಂಡೇ ಇದ್ದರೆ ನನ್ನ ಮನೆಗೆ ಯಾವಾಗ ಹೋಗೋದು ಅಂತ ಹೇಳಿದ ತಕ್ಷಣ ಈ ಕಡೆ ಮೀನಾ ಕೂಡ ಕಾಲ್ ಮಾಡ್ತಾಳೆ. ಅದನ್ನು ನೋಡಿಬಿಟ್ಟು, ಮನೆ ಇದ್ದ 21 ಮಿಸ್ ಕಾಲ್ ಬಂದಿದೆ, ಪ್ರೆಸೆಂಟು ಮೀನಾ ಕಾಲ್ ಮಾಡ್ತಾ ಇದ್ದಾಳೆ ಅಂದಾಗ, ಆಗಿದ್ರೆ ಪಿಕ್ ಮಾಡಿ ಮಾತಾಡು ಅಂದಾಗ, ಇಲ್ಲ ಇವಾಗ ಮಾತ್ರ ಪಿಕ್ ಮಾಡಿ ಮಾತಾಡೋಲ್ಲ, ನಾನು ಅಂದ್ಕೊಂಡಿರೋ ಕೆಲಸ ಆಗಲಿ ಆಮೇಲೆ ನಾನು ಮಾತಾಡೋದು ಅಂತ ಸೂರ್ಯ ಹೇಳ್ತಾನೆ. ಸರಿ ಬಾ, ಇವಾಗ ಆ ಅಡ್ರೆಸ್ಸಿಗೆ ಹೋಗೋಣ ಅಂತ ಇಲ್ಲಿ ಫ್ರೆಂಡ್ನ ಕರ್ಕೊಂಡು ಕೊಟ್ಟಿರೋ ಅಡ್ರೆಸ್ಸಿಗೆ ಸೂರ್ಯ ಹೋಗ್ತಾ ಇದ್ದಾನೆ. ಇನ್ನು ಈ ಕಡೆ ಫಂಕ್ಷನ್ ಕೂಡ ಶುರುವಾಗುತ್ತೆ. ಇಲ್ಲಿ ಮೀನಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಬೇಕು ಅಂತಾನೆ ಇಲ್ಲಿ ಸೂರ್ಯ ಇಲ್ಲ ಅಂತ ಶ್ರುತಿ ಅಮ್ಮ ಇಲ್ಲಿ ಮೀನಾಗೆ ಅವಮಾನ ಮಾಡಬೇಕು ಅಂತ, ಏನಮ್ಮ ಮೀನಾ, ಸೂರ್ಯ ಮನೆಯಲ್ಲಿ ಕಾಣ್ತಾ ಇಲ್ಲ ಅಂದಾಗ, ಅವರು ಕೆಲಸಕ್ಕೆ ಅಂತ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಪಾಪ ನೀವು 1 ದಿನ ದುಡಿಯೋದು ಬಿಟ್ರು ಕೂಡ ತುಂಬ ಕಷ್ಟ ಆಗುತ್ತೆ ಅಲ್ವಾ ಜೀವನ ಸಾಗಿಸೋಕೆ ಅಂತ ಇಲ್ಲಿ ಬೇಕು ಅಂತಾನೆ ಮೀನಾಗೆ ಹರ್ಟ್ ಮಾಡ್ತಾ ಇರ್ತಾಳೆ. ಅವಾಗ ಬೇಕು ಅಂತ ಇಲ್ಲಿ ಮೀನಾ ಸರನ ನೋಡಿಬಿಟ್ಟು, ಏನಮ್ಮ ಮೀನಾ, ಕೇಳಿದರೆ ನನ್ನನ್ನೇ ನಾನು ನಿನಗೆ ಒಂದು ಒಳ್ಳೆ ಸರ ಕೊಡ್ತಾ ಇದ್ದೆ ತಾನೆ, ನೀನು ಯಾಕಮ್ಮ ಉಮ್ಮಗೋಲ್ಡು ಹಾಕ್ಕೊಂಡು ಓಡಾಡ್ತಾ ಇದೆಯಾ ಅಂದಿದ ತಕ್ಷಣ ಇಲ್ಲಿ ರಂಗನಾಥ್, ಅವ್ರ ಅಮ್ಮ, ಅವ್ರ ತಂಗಿ ಎಲ್ಲರೂ ಕೂಡ ಆ ಮಾತನ್ನ ಕೇಳಿಕೊಂಡು ಶಾಕ್ ಆಗಿಬಿಡ್ತಾರೆ. ಯಾಕೆ ಅಂದರೆ ಇಲ್ಲಿ ಮೀನಾ ಮತ್ತು ಸೂರ್ಯ ಮುಚ್ಚಿಟ್ಟಿರೋ ವಿಚಾರ ಮನೆಯಲ್ಲಿ ಗೊತ್ತೇ ಇರೋಲ್ಲ. ಇನ್ನು ನಾಳಿನ ಎಪಿಸೋಡ್ ಅಂತೂ ಸಖತ್ತಾಗಿರುತ್ತೆ. ಯಾಕೆಂದರೆ ಇಲ್ಲಿ ಮೀನಾಗೆ ಅವಮಾನ ಮಾಡಿರೋದು ಸೂರ್ಯಗೆ ಏನಾದರೂ ಗೊತ್ತಾದರೆ ಇಲ್ಲಿ ಶ್ರುತಿ ಅಮ್ಮನಂತೂ ಸುಮ್ಮನೆ ಬಿಡೋಲ್ಲ. ಹಾಗೆ ಇಲ್ಲಿ ಸೂರ್ಯ ಹುಡ್ಕೊಂಡು ಹೋಗಿರೋ ಅಡ್ರೆಸ್ಸಲ್ಲಿ ಅವರೇನಾದರೂ ಸಿಗ್ತಾರಾ ಅಂತ ನೋಡಬೇಕು. ಸೊ ಇವತ್ತಿನ ಎಪಿಸೋಡ್ಗಿಂತ ನಾಳಿನ ಎಪಿಸೋಡು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ.